ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಮುನ್ನಡೆ ಯಾರ್ಯಾರು ಹಿನ್ನಡೆ ವಿವರಗಳಿರ್ತವೆ. ಈ ಕಡೆ ಕರ್ನಾಟಕದ ಒಟ್ಟು ಸಂಖ್ಯೆಯನ್ನ ನೋಡ್ತಾ ಇದ್ದೀರಿ. 28 ಕ್ಷೇತ್ರಗಳ ಪೈಕಿ ಬಿಜೆಪಿ ಎಷ್ಟು, ಕಾಂಗ್ರೆಸ್ ಎಷ್ಟು, ಜೆಡಿಎಸ್ ಎಷ್ಟು ಈ ಕಡೆ ಕಾಣಿಸ್ತಾ ಇದೆ. ಅದರ ಪಕ್ಕದಲ್ಲಿ ದೇಶದಾದ್ಯಂತ ಇರುವ ಪ್ರಮುಖ ಕ್ಷೇತ್ರಗಳ ಅಭ್ಯರ್ಥಿಗಳ ಹಿನ್ನಡೆ, ಮುನ್ನಡೆ, ಗೆಲುವು, ಸೋಲಿನ ವಿವರಗಳು ಬರ್ತಾ ಇರ್ತವೆ. ಇನ್ನು ಕೆಳಗಡೆಯ ಭಾಗದಲ್ಲಿ, ಸ್ಕ್ರೀನಿನ ಕೆಳಗಡೆಯ ಭಾಗದಲ್ಲಿ ರಾಜ್ಯವಾರು ವಿವರಗಳಿರ್ತವೆ. ಯಾವ್ಯಾವ ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಸಂಖ್ಯೆ ಎಷ್ಟು, ಕಾಂಗ್ರೆಸ್ ಅನ್ನು ಒಳಗೊಂಡಿರುವ INDIA ಮೈತ್ರಿಕೂಟದ ಸಂಖ್ಯೆ ಎಷ್ಟು ಅಂತ ನಮ್ಮ ಸ್ಕ್ರೀನಿನ ಕೆಳಭಾಗದಲ್ಲಿ ಬರ್ತಾ ಇರುತ್ತೆ. ಕೆಳಭಾಗದ ಮೂಲೆಯಲ್ಲಿ ನೀವು ನೋಡ್ತಾ ಇದ್ದೀರಿ ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆ ಮತ ಎಣಿಕೆ ಒಟ್ಟೊಟ್ಟಿಗೆ ನಡೀತಾ ಇದೆ. ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ YSR ಕಾಂಗ್ರೆಸ್, TDP ಮತ್ತು ಅದರ ಜೊತೆಗಿರುವ ಜನಸೇನಾ ಬಿಜೆಪಿ ಹಾಗೂ ಕಾಂಗ್ರೆಸ್ ಎಷ್ಟು ಸ್ಥಾನಗಳು ಅನ್ನೋದು ಆಂಧ್ರ ಪ್ರದೇಶದ ಸಪರೇಟ್ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ. ಅದರ ಜೊತೆಗೆ ಈ ಕೆಳಗಡೆ ಇಲ್ಲೊಂದು ಸಣ್ಣ ವಿಂಡೋದಲ್ಲಿ ಕೆಲವು ಅಭ್ಯರ್ಥಿಗಳ ವಿವರಗಳನ್ನು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಇಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುತ್ತೆ. ಆದರೆ ಮತ ಎಣಿಕೆ ಮುಂದುವರದಂತೆ ಕೆಲವು ಕ್ಷೇತ್ರಗಳಿಂದ ಶಾಕಿಂಗ್ ನ್ಯೂಸ್ ಬರ್ತದೆ. ಬ್ರೇಕಿಂಗ್ ನ್ಯೂಸ್ ಅಲ್ಲ, ಶಾಕಿಂಗ್ ನ್ಯೂಸ್ ಬರ್ತದೆ. ಯಾರು ಗೆಲ್ಲೋದು ಖಚಿತ ಅನ್ಕೊಂಡಿರ್ತೀವಿ, ಹಿನ್ನಡೆ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಯಾರ ಬಗ್ಗೆ ಚರ್ಚನೆ ಆಗಿರೋದಿಲ್ಲ, ಏಕಾಏಕಿ ಟ್ಯಾಲಿಯಲ್ಲಿ ಮೇಲೆ ಬಂದ್ಬಿಡ್ತಾರೆ. ಅಂಥವರ ವಿವರಗಳನ್ನ ನಿಮಗೆ ಪ್ರತ್ಯೇಕವಾಗಿ ಕೊಡಬೇಕು ಅಂತ ಕೆಳಭಾಗದಲ್ಲಿ ಒಂದು ಸ್ಪೆಷಲ್ ವಿಂಡೋ ಮಾಡಿದೆ. ಸ್ಪೆಷಲ್ ವಿಂಡೋ. ಈಗ ಕರ್ನಾಟಕದಲ್ಲಿ ಹಾಸನ ಏನಾಗುತ್ತೆ, ಬೆಂಗಳೂರು ಗ್ರಾಮಾಂತರ ಏನಾಗುತ್ತೆ, ಅತಿ ಹೆಚ್ಚು ಕುತೂಹಲ ಇರುವಂತಹ ಕ್ಷೇತ್ರಗಳ ಪೈಕಿ 2 ಕ್ಷೇತ್ರ, ಅದರ ವಿವರಗಳು ಅಲ್ಲಿ ಬರ್ತಾ ಇರ್ತವೆ. ಯಾವ ಕ್ಷೇತ್ರಗಳ ಬಗ್ಗೆ ನಿಮಗೆ ಅತಿ ಹೆಚ್ಚು ಆಸಕ್ತಿ ಇದೆಯೋ, ಕುತೂಹಲ ಇದೆಯೋ ಆಲ್ ಓವರ್ ಇಂಡಿಯಾ, ಆ ವಿವರಗಳು ಶಾಕಿಂಗ್ ನ್ಯೂಸ್ ನ ಫಾರ್ಮ್ಯಾಟ್ ನಲ್ಲಿ ಬರ್ತಾ ಇರ್ತವೆ. ನಮ್ಮ ಸ್ಕ್ರೀನ್ ಮೇಲೆ ಯಾವ ಕ್ಷಣದಲ್ಲಿ ನೋಡ್ತಾ ಇದ್ರು ಒಂದಲ್ಲ ಒಂದು ಕಡೆ ಕರ್ನಾಟಕದ ಅಪ್ಡೇಟ್ ಬರುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಕರ್ನಾಟಕದ ಟೋಟಲ್ ಟ್ಯಾಲಿ ಒಂದು ಕಡೆ ಬರ್ತಾ ಇರುತ್ತೆ. ಕರ್ನಾಟಕದ ಕ್ಷೇತ್ರಗಳ ಹಿನ್ನಡೆ, ಮುನ್ನಡೆಯ ವಿವರಗಳು ನಿರಂತರವಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಜೊತೆಗೆ ರಾಜ್ಯವಾರು ವಿವರಗಳ ಕೆಳಗಡೆ ಇದೆ. ದೇಶದ ಪ್ರಮುಖ ಕ್ಷೇತ್ರಗಳ ಅಪ್ಡೇಟ್ಗಳು ಸ್ಕ್ರೀನಿನ ಬಲಭಾಗದಲ್ಲಿದೆ. ಸ್ಕ್ರೀನಿನ ಮೇಲ್ಗಡೆ NDA ಮೈತ್ರಿಕೂಟ ಒಟ್ಟಾರೆಯಾಗಿ ಪಡಿತಾ ಇರೋದೆಷ್ಟು, INDIA ಮೈತ್ರಿಕೂಟ ಒಟ್ಟಾರೆಯಾಗಿ ಪಡಿತಾ ಇರೋದು ಎಷ್ಟು ಅನ್ನುವ ವಿವರಗಳಿರ್ತವೆ. ಈಗ ನೋಡ್ತಾ ಇದ್ದೀರಿ, ಇದು ಬಿಜೆಪಿ ಏಕಾಂಗಿಯಾಗಿ ಎಷ್ಟು, ಕಾಂಗ್ರೆಸ್ ಏಕಾಂಗಿಯಾಗಿ ಎಷ್ಟು ಅಂತ. ಈಗಾಗಲೇ ಬಿಜೆಪಿ 1 ಸಂಖ್ಯೆಯನ್ನು ತೋರಿಸ್ತಾ ಇದೆ. ಬಿಜೆಪಿ 1, NDA ಮೈತ್ರಿಕೂಟ ಬಿಜೆಪಿ +1 ಸಂಖ್ಯೆ ತೋರಿಸ್ತಾ ಇದ್ದೀವಿ. ಇದು ಎರರ್ ಅಲ್ಲ, ಮಿಸ್ಟೇಕ್ ಅಲ್ಲ. ಸೂರತ್ನಲ್ಲಿ ಬಿಜೆಪಿ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಅನ್ಅಪೋಸ್ಡ್ ಆಗಿ, ಅವಿರೋಧವಾಗಿ ಸೂರತ್ನಲ್ಲಿ ಈಗಾಗಲೇ ಆಯ್ಕೆ ಆಗಿದ್ದಾರೆ. ಬಿಜೆಪಿಯ ಟ್ಯಾಲಿ 1ರಿಂದ ಆರಂಭಗೊಳ್ತಾ ಇದೆ. 543 ಲೋಕಸಭಾ ಕ್ಷೇತ್ರಗಳಿರೋದು ಹೌದು, ಆದರೆ ಚುನಾವಣೆ ನಡೆದಿರೋದು 542 ಕ್ಷೇತ್ರಗಳಿಗೆ. ಮುಖೇಶ್ ದಲಾಲ್ ಅನ್ನುವಂತಹ ಬಿಜೆಪಿ ಅಭ್ಯರ್ಥಿ ಸೂರತ್ನಲ್ಲಿ ಈಗಾಗಲೇ ಗೆಲುವನ್ನು ಪಡೆದಿರೋದ್ರಿಂದ ಬಿಜೆಪಿ ಟ್ಯಾಲಿ 1ರಿಂದ ಆರಂಭಗೊಳ್ತಾ ಇದೆ. 542 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿರೋದು, ಅಷ್ಟು ಕ್ಷೇತ್ರಗಳ ರಿಸಲ್ಟ್ ಬರುತ್ತೆ. ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ ಯಾರ್ಯಾರಿಗೆ ಎಷ್ಟೆಷ್ಟು, ನಿನ್ನೆ ರಾತ್ರಿಯ ತನಕ, ತಡರಾತ್ರಿಯ ತನಕ ಎಕ್ಸಿಟ್ ಪೋಲ್ಗಳ ಬಗ್ಗೆ ಮಾತಾಡಿದ್ವಿ. ಎಕ್ಸಿಟ್ ಪೋಲ್ಗಳ ನಿಜ ಆಗ್ತಾವ? ಇವತ್ತು ಅಗ್ನಿ ಪರೀಕ್ಷೆ. ನಮ್ಮ ಸ್ಕ್ರೀನ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟ್ಯಾಲಿ ಅಪ್ ಆಗಿದೆ. ಕರ್ನಾಟಕದ ಒಟ್ಟು
ಎಕ್ಸಿಟ್ ಪೋಲ್ಗಳ ಅಗ್ನಿ ಪರೀಕ್ಷೆ ಆರಂಭಗೊಳ್ತಾ ಇದೆ. ಗಂಟೆ 29 ಇನ್ನ 1 ನಿಮಿಷದಲ್ಲಿ ದೇಶದಾದ್ಯಂತ ಪೋಸ್ಟಲ್ ಬ್ಯಾಲೆಟ್ಗಳ ಕೌಂಟಿಂಗ್ ಶುರುವಾಗುತ್ತೆ. 1 ನಿಮಿಷದಲ್ಲಿ ಅಂಚೆ ಮತಗಳ ಎಣಿಕೆ ಆರಂಭಗೊಳ್ಳುತ್ತೆ. ಲೋಕಸಭಾ ಚುನಾವಣೆಗಳ ಜೊತೆಗೆ ಒಡಿಶಾ ಮತ್ತು ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆಗಳ ಫಲಿತಾಂಶ ಕೂಡ ಇವತ್ತೇ. ಮತ್ತೊಮ್ಮೆ ಬಿಜೆಪಿ, ಮತ್ತೊಮ್ಮೆ ಎನ್ಡಿಎ ಅಂದಿವೆ ಮತಗಟ್ಟೆ ಸಮೀಕ್ಷೆಗಳು. ಅವುಗಳ ಅಗ್ನಿ ಪರೀಕ್ಷೆ ಇವತ್ತು. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಡೆಯೋದೆಷ್ಟು? ರಾಜ್ಯದಲ್ಲಿ ವಿಪಕ್ಷವಾಗಿರುವ ಬಿಜೆಪಿ ಜೆಡಿಎಸ್ನ ಮೈತ್ರಿಯೊಂದಿಗೆ ಪಡೆಯೋದೆಷ್ಟು? ಎಕ್ಸಿಟ್ ಪೋಲ್ಗಳು 6 ರಾಜ್ಯಗಳಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಹಿನ್ನಡೆ, 8 ರಾಜ್ಯಗಳಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಮುನ್ನಡೆಯ ಭವಿಷ್ಯ ನುಡಿದಿದ. ಸತ್ಯ ಆಗತ್ತ? ಕೆಲವು ಕ್ಷೇತ್ರಗಳ ಬಗ್ಗೆ ವಿಶೇಷ ಆಸಕ್ತಿ ಇದೆ. ವಿಶೇಷ ಆಸಕ್ತಿ ಇರುವ ಕ್ಷೇತ್ರಗಳ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ನಮ್ಮ ಸ್ಕ್ರೀನಿನ ಬಲಭಾಗದಲ್ಲಿ ಪ್ರತ್ಯೇಕವಾದ ವಿಂಡೋ ಒಂದನ್ನು ಡಿಸೈನ್ ಮಾಡಿದ್ದೀವಿ. ನಿಮಗೆ ಕುತೂಹಲ ಇರುವ ಪ್ರತಿಯೊಂದು ಅಂಶವು ಯಾವ ಕ್ಷಣದಲ್ಲಿ ನೀವು ನೋಡಿದ್ರೂ ನಿಮ್ಮ ಕಣ್ಣಿಗೆ ದೊರೆಯುವಂತೆ ಈ ಡಿಸೈನ್ ಮಾಡಿದ್ದೀವಿ. ಮತ್ತೆ ಇದು ಓರಿಯಂಟ್ ಬೆಲ್ ವೆಬ್ಸೈಟ್ ವಿತ್ ನೋ ಆಡೆಡ್ ಸೆಲೆಬ್ರಿಟೀಸ್. ಇಲ್ಲಿ ಸಿಗುತ್ತೆ 1000 ಡಿಸೈನ್ ಮತ್ತೆ ನಿಮ್ಮ ಮನೆಯ ಲುಕ್ ಅನ್ನ ವೆಬ್ಸೈಟ್ ಅಲ್ಲಿ ನೋಡಬಹುದು. ಓರಿಯಂಟ್ ಬೆಲ್ ಟೈಲ್ 100% ಟೈಲ್ಸ್ 0% ಸೆಲೆಬ್ಸ್. ಸರ್, ಒಂದ್ ದೊಡ್ಡ ಸುದ್ದಿ ಇದೆ. ಏನು ದೊಡ್ಡ ಸುದ್ದಿ?
ಎಲ್ಲಕ್ಕಿಂತ ದೊಡ್ಡ ಸುದ್ದಿ ಒಂದೇ ಇರೋದು, ವಿಕ್ಸ್ ನ ಗೋಲಿ ಈಗ ದೊಡ್ಡದಾಗಿದೆ. ಹೊಸ ವಿಕ್ಸ್ ಡಬಲ್ ಪವರ್ ಗೋಲಿ ಈಗ ಇದರಲ್ಲಿದೆ ಅಸಲಿ ಜೇನುತುಪ್ಪದಿಂದ ಕೂಡಿದ ದುಪ್ಪಟ್ಟು ಆಯುರ್ವೇದಿಕ್ ತತ್ವ. ವಿಕ್ಸ್ ನ ಗೋಲಿ ತಗೊಳ್ಳಿ, ಹೆಚ್ಚು ಆರಾಮ ಪಡಿ. ಹೊಸ ವಿಕ್ಸ್ ಡಬಲ್ ಪವರ್, ದೊಡ್ಡ ಗೋಲಿ ಹೆಚ್ಚು ಆರಾಮ. ಸುಪ್ರೀಂನ 9,000ಕ್ಕೂ ಹೆಚ್ಚು ಪ್ಲಂಬಿಂಗ್ ಅಂಡ್ ಡ್ರೈನೇಜ್ ಪ್ರಾಡಕ್ಟ್ಸ್ ಮತ್ತೆ ವಾಟರ್ ಟ್ಯಾಂಕ್ ಉತ್ತಮ ಕ್ವಾಲಿಟಿ ರಾ ಮೆಟೀರಿಯಲ್ಸ್ ಮತ್ತೆ ಇನೋವೇಟಿವ್ ಡಿಸೈನ್ಸ್ ನೊಂದಿಗೆ ಮಾಡಲಾಗಿದ್ದು ಸುಪ್ರೀಂ ಟೋಟಲ್ ಪೈಪಿಂಗ್ ಸೊಲ್ಯೂಷನ್, ಜೀವನದ ಸಂಗಾತಿ. ಮತಗಳ ಎಣಿಕೆ ಆರಂಭಗೊಂಡಿದೆ. ಅಂಚೆ ಮತಗಳ ಎಣಿಕೆ ಶುರುವಾಯಿತು. INDIA ಮೈತ್ರಿಕೂಟದ ಮನವಿ ಇತ್ತು. 2009ರಲ್ಲಿ ಅಂಚೆ ಮತಗಳ ಎಣಿಕೆ ಮತ್ತು ಇವಿಎಂಗಳ ಎಣಿಕೆ ಒಟ್ಟೊಟ್ಟಿಗೆ ಆರಂಭಗೊಂಡಾಗ ಅಂಚೆ ಮತಗಳ ಎಣಿಕೆ ಮುಗಿಯೋ ತನಕ ಇವಿಎಂ ರಿಸಲ್ಟ್ ಅನೌನ್ಸ್ ಮಾಡಬಾರದು ಅಂತಿತ್ತು. ಕಳೆದ ಚುನಾವಣೆಯಲ್ಲಿ ಆ ನಿಯಮವನ್ನು ಬದಲಾಯಿಸಿದ್ರು. ಅದು ಪ್ರತ್ಯೇಕ, ಇದು ಪ್ರತ್ಯೇಕ ಅಂತ. ಪ್ರತ್ಯೇಕವಾಗಿ ಆಗಬಾರದು. ಮೊದಲು ಅಂಚೆ ಮತಗಳ ಸಂಪೂರ್ಣ ಎಣಿಕೆ ಮುಗಿದು ಅದು ಅನೌನ್ಸ್ ಆದ ಮೇಲೆ ಇವಿಎಂ ಅನೌನ್ಸ್ ಮಾಡಿ ಅಂತ ಮನವಿ ಮಾಡಿಕೊಂಡ್ರು. ಆ ಮನವಿಯನ್ನ ಎಲೆಕ್ಷನ್ ಕಮಿಷನ್ ಪುರಸ್ಕರಿಸಿದೆ, ಓಕೆ ಅಂದಿದೆ. ಮೊದಲು ಅಂಚೆ ಮತಗಳ ಎಣಿಕೆ. ಕಳೆದ ಚುನಾವಣೆಯಲ್ಲಿ ಸರಿಸುಮಾರು 23 ಲಕ್ಷ ಅಂಚೆ ಮತಗಳು ಚಲಾವಣೆಯಾಗಿದ್ದು ಒಟ್ಟಾರೆ ದೇಶದಾದ್ಯಂತ. ಕಳೆದ ಚುನಾವಣೆಯಲ್ಲಿ 80 ವರ್ಷ ಮೇಲ್ಪಟ್ಟವರು ಸೇರಿದಂತೆ ಅನೇಕರಿಗೆ ಅಂಚೆ ಮತಗಳ ಅವಕಾಶ ಇತ್ತು. ಈ ಸಲ 85 ವರ್ಷ ಮೇಲ್ಪಟ್ಟವರಿಗೆ ಅಂಚೆ ಮತ ಚಲಾಯಿಸುವ ಅವಕಾಶ ಕೊಡಲಾಗಿದೆ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ ಈ ಚುನಾವಣೆ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ. ಇವತ್ತೇ ಕ್ಲೈಮ್ಯಾಕ್ಸ್. 10 ಗಂಟೆ ಅಷ್ಟೊತ್ತಿಗೆ ಟ್ರೆಂಡ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಮ್ಮ ಸ್ಕ್ರೀನ್ ಅನ್ನ ನೋಡ್ತಾ ಇದ್ರೆ ನಿಮಗೆ ಬೇಕಾಗಿರುವ ಇನ್ಯಾವ ಮಾಹಿತಿಯನ್ನು ಇನ್ನೆಲ್ಲೂ ಹುಡುಕಬೇಕಾಗಿಲ್ಲ. ಅಷ್ಟು ಪಕ್ಕ ಸ್ಕ್ರೀನ್ ಇದೆ. ಖಟಾಖಟ್ ಮಾಹಿತಿ ಸಿಗ್ತಾ ಹೋಗುತ್ತೆ. ಪ್ರಶಾಂತ್, ಹೆಂಗಿದೆ ಸ್ಕ್ರೀನು? ಎಲ್ಲ ಅಂದರೆ ದೇಶದ ಚುನಾವಣೆ ಆಗಿರೋದ್ರಿಂದ ಮತ್ತು ಕರ್ನಾಟಕದ ಬಗ್ಗೆ ಕೂಡ ಸಹಜವಾಗಿ ನಮ್ಮ ವೀಕ್ಷಕರಿಗೆ ಕುತೂಹಲ ಇರೋದ್ರಿಂದ ಕರ್ನಾಟಕದ 28 ಸ್ಥಾನಗಳ ಮಾಹಿತಿ ತುಂಬ ಬೇಗನೆ ಆದರೆ ನಿಖರವಾಗಿ ಬರುತ್ತೆ. ಅಕ್ಯುರಸಿ ಆ್ಯಂಡ್ ಪ್ರಿಸಿಷನ್ ವಿಲ್ ಬಿ ಸುವರ್ಣ ನ್ಯೂಸ್ ಹಾಲ್ ಮಾರ್ಕ್. ಜೊತೆಗೆ ದೇಶದ ಚುನಾವಣೆಗಳಲ್ಲಿ ಕೌಂಟಿಂಗ್ ಏನು ನಡೀತಾ ಇದೆ, ಎಲ್ಲೆಲ್ಲಿ ಏನು ನಡೀತಾ ಇದೆ, ಬಲಾಢ್ಯರು ಗೆಲ್ತಾ ಇದ್ದಾರಾ ಸೋಲ್ತಾ ಇದ್ದಾರಾ, ಈ ಎಲ್ಲ ಮಾಹಿತಿಯನ್ನು ಒಂದೇ ಸ್ಕ್ರೀನ್ನಲ್ಲಿ ಕೊಡ್ತಕ್ಕಂಥ ಒಂದು ಪ್ರಯತ್ನ. ಎಸ್, ಅಂಚೆ ಮತಗಳ ಎಣಿಕೆ ಶುರುವಾಗಿದೆ.
ಹಾಸನದಿಂದ ಅಪ್ಡೇಟ್ ಬರ್ತಾ ಇದೆ. ಮೊದಲ ಅಪ್ಡೇಟ್ ಹಾಸನದಿಂದಲೇ ಬರ್ತಾ ಇರೋದು. ಅಂಚೆ ಮತಗಳ ಎಣಿಕೆ ಶುರುವಾಗಿದೆ. ಏಕಾಏಕಿ ಬಿಚ್ಚಿಕೊಂಡ ಪ್ರಜ್ವಲ್ ಕಾಂಡದಿಂದ ಹಾಸನ ಕರ್ನಾಟಕದ ಜನರಿಗೆ ಮಾತ್ರ ಅಲ್ಲ, ದೇಶದಾದ್ಯಂತ ಜನರಿಗೆ ಆಸಕ್ತಿ ಕೆರಳಿಸಿದೆ. ಏನಾಗುತ್ತೆ? ಎಕ್ಸಿಟ್ ಪೋಲ್ಗಳಲ್ಲಿ ಹತ್ತಿರದ ಹಣಾಹಣಿ ಪ್ರಜ್ವಲ್ ರೇವಣ್ಣಗೆ ಎಡ್ಜ್ ಇದೆ ಅಂತ ಬರ್ತಾ ಇದೆ. ಸತ್ಯ ಆಗುತ್ತಾ? ಬೆಂಗಳೂರು ಗ್ರಾಮಾಂತರ ಏನು? ಮಂಡ್ಯ ಕೋಲಾರಗಳ ಕಥೆ ಏನು? ಪ್ರಶಾಂತ್, ಎಕ್ಸಿಟ್ ಪೋಲ್ಗಳು ಈಗಾಗಲೇ ಟ್ರೆಂಡ್ ಅನ್ನು ಹೇಳಿದವೆ. ಅದು ಸತ್ಯ ಆಗ್ಲಿಕ್ಕಿಲ್ಲ ಅಂದ್ರೆ ಯಾವ ಫ್ಯಾಕ್ಟರ್ಗಳು ವರ್ಕೌಟ್ ಆಗಬಹುದು? ಅಲ್ಲ ನೋಡಿ, ಬಹಳ ಸುಲಭವಾಗಿ ಅರ್ಥ ಆಗಿರ್ತಕ್ಕಂಥದ್ದು, ಬಿಜೆಪಿ 32 ಸೀಟ್ಗಳನ್ನು ಕಳೆದುಕೊಳ್ಳುತ್ತೆ. ಎಸ್, 33 ಸೀಟ್ಗಳನ್ನು ಮಹಾರಾಷ್ಟ್ರ, ಬಿಹಾರ್, ರಾಜಸ್ಥಾನ್, ಹರಿಯಾಣ, ಎಸ್, ಈ ರಾಜ್ಯಗಳಲ್ಲಿ ಪ್ರಮುಖವಾಗಿ ಸೀಟ್ಗಳನ್ನು ಕಳ್ಕೊಳ್ಳುತ್ತೆ. ಅದಕ್ಕೆ ಪರ್ಯಾಯವಾಗಿ ಆಂಧ್ರ, ತೆಲಂಗಾಣ, ಒಡಿಸ್ಸಾ, ಪಶ್ಚಿಮ ಬಂಗಾಳ, ತಮಿಳುನಾಡು, ಇಲ್ಲಿ ಸೀಟ್ಗಳನ್ನು 62ರಿಂದ 66 ಸೀಟ್ಗಳು. ಉತ್ತರ ಪ್ರದೇಶದಲ್ಲೂ ಒಂದು ಮಾರ್ಜಿನಲ್ ಇನ್ಕ್ರೀಸ್ ಆಗಬಹುದು ಅಂತಕ್ಕಂಥದ್ದು. ಎಸ್, ಒಂದು ವೇಳೆ ಅಂದರೆ ಇದು ತಪ್ಪು ಆಗಬೇಕು ಅಂತಾದರೆ ಡ್ರಾಮ್ಯಾಟಿಕಲ್ ಏನೋ ಕಾಂಗ್ರೆಸ್ನ ಸೀಟ್ಗಳು ಇನ್ಕ್ರೀಸ್ ಆಗಿಬಿಡ್ತವೆ, ಹಂಗಾಗಲ್ಲ. ತಪ್ಪು ಅಂತ ಆದರೆ ಓಕೆ, ಕೆಳಗಿಳಿಯುವ ಸಂಖ್ಯೆಗಳು ಇನ್ನಷ್ಟು ಜಾಸ್ತಿ ಆಗ್ಬೋದು, ಅಪ್ ಆಗ್ತಕ್ಕಂಥ ಸೀಟ್ಗಳು ಇನ್ನಷ್ಟು ಕಡಿಮೆ ಆಗ್ಬೋದು. ಅದು ಎಷ್ಟು ಕಡಿಮೆ ಎಷ್ಟು ಜಾಸ್ತಿ ಅಂದ್ರೆ ನಾನು ಇನ್ನೊಂದು ಬದಿಯಿಂದ ಆಲೋಚನೆ ಮಾಡೋರು ಇದ್ದಾರೆ. ಕರೆಕ್ಟ್. ಈ ಎಕ್ಸಿಟ್ ಪೋಲ್ಸ್ಗಳು ತಪ್ಪಿವೆ, ಫೇಕ್ ಇವೆ, ಇದು ಅನೇಕ. ನಾ ಇಡೀ ರಾತ್ರಿ ಕೂತ್ಕೊಂಡು ಅದನ್ನೇ ನೋಡ್ತಾ ಇದ್ದೆ. ಆ ವಾದ ಮಾಡುವಂಥವ್ರದ್ದು ಆರ್ಗ್ಯುಮೆಂಟ್ಸ್ ಏನೇನು ಅಂತ ನೋಡಿ. ಬಹಳ ಏನೋ ಬದಲಾವಣೆಗಳಾಗಲ್ಲ, ಆದ್ರೆ ಎಲ್ಲಿ ಬದಲಾವಣೆಗಳಾಗ್ತಿವೆ ಕೆಳಗೆ ಹೋಗುವ ವೇಗ ಜಾಸ್ತಿಯಾಗಿ ವಾಪಸ್ ಮೇಲ್ಗಡೆ ಬರುವ ವೇಗ ಕಡಿಮೆ ಆದ್ರೆ ನಿಮಗೆ ಒಂದು ಡಿಫ್ರೆಂಟ್ ಪಿಕ್ಚರ್ ಕೂಡ ಕಾಣುವ ಸಾಧ್ಯತೆಗಳಿವೆ. ತುಂಬಾ ತಿರುವು ಆಗ್ಬಿಡುತ್ತೆ ಅಂತಕ್ಕಂಥ ಸಾಧ್ಯತೆಗಳಿರಲ್ಲ. ಈಗ ಬಿಜೆಪಿ ಈಗ 310, 320 ತೋರಿಸ್ತಾ ಇದ್ದಾರೆ. 290 ಬರುತ್ತಾ? ಮೈಸೂರು ಕೌಂಟಿಂಗ್ ಸೆಂಟರ್ ಅಲ್ಲಿ ನೋಡ್ತಾ ಕೂತ್ಕೊಂಡಿದ್ದಾರೆ ನಿಮ್ಮನ್ನ. ಎಸ್, ಬಿಜೆಪಿ ಅಂದ್ರೆ ಅದೇ ಬಿಜೆಪಿಯ ಕಡಿಮೆ ಆಗುವ ಸಂಖ್ಯೆಗಳು ಇನ್ನೂ ಜಾಸ್ತಿಯಾಗಿ ಮೇಲ್ಗಡೆ ಬರುವ ಸಂಖ್ಯೆಗಳು ಕಡಿಮೆ ಆದ್ರೆ ನಿಶ್ಚಿತವಾಗಿ ಟ್ಯಾಲಿಯಲ್ಲಿ ವ್ಯತ್ಯಾಸ ಕಾಣುತ್ತೆ. ಈಗ ನನಗನ್ಸುತ್ತೆ ಸ್ವಿಂಗ್ ಸ್ಟೇಟ್ಸ್ ಅಂತ ತುಂಬಾ ಸೂಕ್ಷ್ಮತೆಯಿಂದ ಗಮನಿಸಬೇಕಾಗಿರ್ತಕ್ಕಂಥ ರಾಜ್ಯಗಳು. ನಿನ್ನೆ ಕೂಡ ನಾವು ಸುದೀರ್ಘವಾಗಿ ಮಾತನಾಡಿದ್ವಿ. ಉತ್ತರ ಪ್ರದೇಶ್ ಆಲ್ವೇಸ್ ನಮ್ಮ ಭಾರತದ ರಾಜಕಾರಣದಲ್ಲಿ ಉತ್ತರ ಪ್ರದೇಶದಲ್ಲಿ ಎಷ್ಟು ಸೀಟ್ ಬರ್ತವೆ ಅಂತಕ್ಕಂಥದ್ದನ್ನ ಬಹಳ ಮುಖ್ಯವಾಗಿ ಗಮನಿಸಲಾಗತ್ತೆ. ಕರ್ನಾಟಕ ಒಂದು ವೇಳೆ ಕಾಂಗ್ರೆಸ್ ಅಂದ್ಕೊಂಡಂತೆ ಡಬಲ್ ಡಿಜಿಟ್ಗೆ ಹೋದರೆ ಬಿಜೆಪಿ ಅಷ್ಟು ಸಂಖ್ಯೆಗಳನ್ನು ಕಡಿಮೆ ಆಗ್ಬೋದು. ಮಹಾರಾಷ್ಟ್ರ ವೆರಿ ಇಂಟ್ರೆಸ್ಟಿಂಗ್, ಯಾಕಂದರೆ 8 ಪಾರ್ಟಿಗಳ ನಡುವೆ ಫೈಟ್ ನಡೆದಾಗ ಪೋಲ್ಸ್ಟರ್ಸ್ಗಳಿಗೂ ತುಂಬ ಸುಲಭ ಕನ್ಫ್ಯೂಸ್ ಆಗುತ್ತೆ. ಹೌದೌದು, ತುಂಬ ಕನ್ಫ್ಯೂಷನ್ ಇರುತ್ತೆ. ಕರೆಕ್ಟ್. ರಾಜಸ್ಥಾನ್ ಸ್ವಲ್ಪ ಮಟ್ಟದ ತಲ್ಲಣ ಇದೆ, ಅದು ಅಲ್ಲೋಲ ಕಲ್ಲೋಲದ ರೂಪದಲ್ಲಿ ಹೋಗುತ್ತಾ? ಎಸ್, ಅಂದರೆ ನೀವು ಎಕ್ಸಿಟ್ ಪೋಲ್ಸ್ ಅನ್ನ ಇನ್ನೊಂದು ಬದಿಯಿಂದ ನೋಡುವ ಪ್ರಯತ್ನ ಮಾಡಿದಾಗ ಹರಿಯಾಣ, ದೇರ್ ಇಸ್ ಎ ಪ್ರಾಬ್ಲಮ್. ಕರೆಕ್ಟ್, ಅರ್ಥ ಆಗ್ತಾ ಇದೆ, ಅಲ್ಲಿ ಸಮಸ್ಯೆ ಇದೆ. ಬಟ್ ಆ ಸಮಸ್ಯೆಯನ್ನ ಕಂಟೈನ್ ಮಾಡುವ ಶಕ್ತಿ ಬಿಜೆಪಿಗೆ ಎಷ್ಟಿದೆ, ಆ ಸಮಸ್ಯೆಯನ್ನ ಎಕ್ಸ್ಪ್ಲೋರ್ ಮಾಡುವ ಶಕ್ತಿ ಭೂಪಿಂದರ್ ಹುಡ್ಡಾ ಮತ್ತು ಕಾಂಗ್ರೆಸ್ಗೆ ಎಷ್ಟಿದೆ, ಅದು ಡಿಸೈಡ್ ಆಗುತ್ತೆ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಈಗಷ್ಟೇ ಸರ್ಕಾರ ಬಂದಿದೆ, ತನ್ನ ಸೀಟ್ ಈಗೇನು ಎಕ್ಸಿಟ್ ಪೋಲ್ಸ್ ಇವೆ ಇದಕ್ಕಿಂತ 3-4 ಸೀಟ್ಗಳನ್ನು ಜಾಸ್ತಿ ತೆಗೆದುಕೊಳ್ತಾರ. ಆಂಧ್ರ ಪ್ರದೇಶದಲ್ಲಿ ಜಗನ್ ರೆಡ್ಡಿ ಅಂದ್ಕೊಂಡಂತೆ ಮಹಿಳಾ ಮತದಾರರು ಪೂರ್ತಿಯಾಗಿ ಕೈ ಹಿಡಿತಾರೆ. ನನಗೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಬಹಳ ಸಿಮಿಲಾರಿಟೀಸ್ ಇದೆ ಅಂತ ಅನ್ಸುತ್ತೆ. ನಾನು ಹಾಗಾಗಿ ಆಂಧ್ರದ ಎಕ್ಸಿಟ್ ಪೋಲ್ಸ್ ಅನ್ನ ತುಂಬಾ ಗ್ಯಾರಂಟಿಗಳ ಕಾರಣಕ್ಕೋಸ್ಕರ. ಒಡಿಸ್ಸಾ, ವೆಸ್ಟ್ ಬೆಂಗಾಲ್ ಎಷ್ಟು ಅಂತರ ಬರಬಹುದು ಅಂತಕ್ಕಂಥದ್ದು. ಬಟ್ ಏಕ್ದಮ್ ಏನೋ ತಿರುವು ಮುರುವು ಆಗತ್ತೆ ಅಂತಕ್ಕಂಥದ್ದಿರಲ್ಲ. 2004ರಲ್ಲಿ ಆ ತಿರುವು ಮುರುವು ಆಗಿರಲಿಲ್ಲ. 40 ಕಾಂಗ್ರೆಸ್ ಜಾಸ್ತಿ ಆಯಿತು, 40 ಇವ್ರು ಕಡಿಮೆ ಆದರು.
ಹತ್ರ ಬಂದಾಗ UPA ಸರ್ಕಾರವನ್ನು ರಚಿಸ್ಲಿಕ್ಕೆ ಸಾಧ್ಯ ಆಯಿತು. ಆ ಸಾಧ್ಯತೆಗಳನ್ನು ಕೆಲವರು ಹೇಳ್ತಿದ್ದಾರೆ. ಬಟ್ ನನಗನ್ಸುತ್ತೆ ಅಜಿತ್, ನೋಡಿ, ಒಂದು ಡೆಮೋಕ್ರಸಿ ಅಂದಮೇಲೆ ಇಟ್ಸ್ ಆಲ್ವೇಸ್ ಅ ಹೆಲ್ದಿ. ಕರೆಕ್ಟ್. ಅವರ ವಾದ ಅವ್ರು ಇಡ್ತಾರೆ, ಇವ್ರ ವಾದ ಇವ್ರು ಇಡ್ತಾರೆ. ಈಗ ಪ್ರದೀಪ್, ನನಗನ್ಸುತ್ತೆ ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಬಿಟ್ರೆ ಅತಿ ಹೆಚ್ಚು ಈ ಚುನಾವಣೆಯಲ್ಲಿ ಸ್ಟೇಕ್ಸ್ ಯಾರ್ದಿದೆ ಹೇಳಿ? ಸ್ಟೇಕ್ಸ್ ಅಂದ್ರೆ ರಿಸ್ಕಿ ಸ್ಟೇಟ್ಸ್ ಹೇಳ್ತಾರೆ. ಒಂದು ಪ್ರಶಾಂತ್ ಕಿಶೋರ್ ಮತ್ತು ಇನ್ನೊಂದು ಪ್ರದೀಪ್ ಗುಪ್ತಾ. ಯಾಕಂದ್ರೆ ಎಲ್ಲರೂ ಕೂಡ ಅವರ ಒಂದು ಅನಾಲಿಸಿಸ್ ಅನ್ನ ಆಧಾರವಾಗಿಟ್ಕೊಂಡು ತಮ್ಮ ಅನಾಲಿಸಿಸ್ ಅನ್ನ ಮಾಡಿದ್ದಾರೆ. ಹೀಗಾಗಿ ಪ್ರದೀಪ್ ಗುಪ್ತಾ ನನಗನ್ಸುತ್ತೆ ಇವತ್ತು ಅವರ ಪಾಲಿಗೆ ಅತ್ಯಂತ ಡಿ-ಡೇ. ಇಫ್ ಈಸ್ ರೈಟ್, ಐ ಥಿಂಕ್ ಅವರು ಒಂದು ರೀತಿ ರಾಕ್ ಸ್ಟಾರ್ ರೀತಿಯಲ್ಲಿ ಮನೆಗಳಿಗೆ ತಲುಪಿಬಿಡ್ತಾರೆ. ಇಫ್ ಈಸ್ ರಾಂಗ್, ಅವರ ಕರಿಯರ್ ಮೇಲೆ ಪ್ರಶ್ನಾರ್ಥಕ ಚಿಹ್ನೆ. ಪ್ರಶಾಂತ್ ಕಿಶೋರ್ ವಾಸ್ ಆಲ್ವೇಸ್ ಸಕ್ಸಸ್ಫುಲ್ ಇನ್ ಪೊಲಿಟಿಕಲ್ ಸ್ಟ್ರಾಟಜೈಸಿಂಗ್. ಆದರೆ ಈ ಬಾರಿ ಅವರು ಹೊರಗಡೆ ಬಂದು ಮೋದಿ ಗೆಲ್ತಾರೆ ಅಂತಕ್ಕಂಥದ್ದನ್ನ ನನ್ನ ಅಂದಾಜಿಗೆ ಒಂದು 40 ಚಾನೆಲ್ಗೆ ಇಂಟರ್ವ್ಯೂ ಹೇಳಿದ್ದಾರೆ. ಹೌದು. ಅಂಚೆ ಮತಗಳ ಎಣಿಕೆ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಮುನ್ನಡೆ. ತುಂಬಾ ಆರಂಭಿಕ ಶುಭಾರಂಭ ಅನ್ನಬಹುದಷ್ಟೇ. ಶುಭಾರಂಭ. ಆಗಾಜ್ ತೋ ಅಚ್ಚಾ ಹೈ, ಅಂಜಾಮ್ ಖುದಾ ಜಾನೆ. ಗಾಯತ್ರಿ ಸಿದ್ದೇಶ್ವರ್ ಮುನ್ನಡೆ ಅಂಚೆ ಮತಗಳ ಎಣಿಕೆ. ಒಂದು ಫೋಟೋ ಸರ್ ಹೊರಗೆ ತೆಗೆಣುವ. ಟ್ಯಾಲೆಂಟ್ ಒಳಗಿರುವಾಗ ಫೋಟೋ ಹೊರಗೆ ಯಾಕೋ? ಪೇಂಟಾ? ಬರೀ ಪೇಂಟ್ ಅಲ್ಲ ಚಾಂಪ್, ಈ ಅಲೆ ಲೆಟೆಕ್ಸ್ ನದ್ದು. ಹೆಚ್ಚು ಡ್ಯೂರಬಲ್, ಹೆಚ್ಚು ಕಲರ್ಸ್, ಈಗ ನಿಮ್ಮ ಬಜೆಟ್ ನಲ್ಲಿ. ಏಷ್ಯನ್ ಪೇಂಟ್ಸ್ ನಿಯೋ ಭಾರತ್ ಲೇಟೆಕ್ಸ್ ಪೇಂಟ್. ಈಗ ಮನೆಯೂ ಆಡುತ್ತೆ, ಮನೆಯೂ ಅರಳುತ್ತೆ. ನೀಟ್ ಮತ್ತು IITಯಲ್ಲಿ ದಾವಣಗೆರೆ ಜಿಲ್ಲೆಗೆ ಅತ್ಯುತ್ತಮ ಫಲಿತಾಂಶ ಕೊಡುತ್ತಾ ಬಂದಿರುವ ಏಕೈಕ ವಿದ್ಯಾಸಂಸ್ಥೆ ದಿ ಟೀಮ್ ಅಕಾಡೆಮಿ. ಅಡ್ಮಿಷನ್ ಸ್ಟಾರ್ಟೆಡ್ ಫಾರ್ ಲಾಂಗ್ ಟರ್ಮ್ ದಾವಣಗೆರೆ ಮತ್ತು ಶಿವಮೊಗ್ಗ. LGಯ ಸ್ಪೆಷಲ್ ಫ್ರೀ ಪ್ಯಾಕ್ ಆಫರ್. ಪಡೆಯಿರಿ 50 ಗ್ರಾಂ ಅರಿಶಿಣ ಪೌಡರ್ ಫ್ರೀ ಯಾವುದೇ 100 ಗ್ರಾಂ LG ಇನ್ ಪ್ಯಾಕ್ನೊಂದಿಗೆ. LG, ರುಚಿಯ ರೀತಿ. ತಗೋ ಮಗ, ನಿನ್ಗೆ ಆಟಿಕೆ ತಂದಿದ್ದೀನಿ. ಅರೆ ಅಪ್ಪ, ಈಗ ನಾವು ಈ ಆಟಿಕೆಯಿಂದ ಆಡೋಲ್ಲ. ಪ್ರಕಾಶ್, ಮಕ್ಕಳು ಬದಲಾಗಿದ್ದಾರೆ, ಆದ್ರೆ ನೀನು ಬದಲಾಗಿಲ್ಲ. ಈಗಲೂ ಹಳೆ ಉಪಕರಣದಿಂದ ಕೃಷಿ ಮಾಡ್ತೀಯಾ? ಮಾರುಕಟ್ಟೆಯಲ್ಲಿ ಜರ್ಮನ್ ಟೆಕ್ನಾಲಜಿಯ ಸ್ಟಿಲ್ ಉಪಕರಣ ಬಂದಿದೆ. ಯೋಚಿಸ್ತಾ ಕೂತ್ರೆ ಬದಲಾಗದಿದ್ರೆ ಜಗತ್ತು ಮುಂದೆ ಹೋಗ್ಬಿಡುತ್ತೆ, ನೀನು ಹಿಂದೆ ಉಳಿದು ಬಿಡ್ತೀಯ. ಸೋನುವಣ್ಣ, ಇನ್ನು ನಾನು ಹಿಂದೆ ಇರೋದಿಲ್ಲ. ಸ್ಟಿಲ್ ಉಪಕರಣ ತಂದಿದೆ ಪರಿವರ್ತನೆ. ಜೆಪಿ ನಡ್ಡಾ ನಿವಾಸದಲ್ಲಿ ಬಿಜೆಪಿ ನಾಯಕರ ತುರ್ತು ಸಭೆ. ಗೆಲ್ಲುವ ಪಕ್ಷ ಮೈತ್ರಿಕೂಟಗಳ ಪಟ್ಟಿಯಲ್ಲಿ ಹಾಟ್ ಫೇವರಿಟ್ ಬಿಜೆಪಿ ಮತ್ತು NDA. ಆದರೂ ಕೂಡ ನಾಯಕರುಗಳಿಗೆ ಒಂದು ಢವಢವ ಇದ್ದೇ ಇರುತ್ತೆ. ಎಕ್ಸಿಟ್ ಪೋಲ್ಗಳ ಖಚಿತ ಗೆಲುವಿನ ಭರವಸೆ ಕೊಟ್ಟಿರಬಹುದು, ಆದ್ರೆ ಮತದಾರನಿಗೆ ಸರ್ಪ್ರೈಸ್ ಕೊಡೋ ಅಭ್ಯಾಸನೂ ಇರುತ್ತೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮನೆಯಲ್ಲಿ ಬಿಜೆಪಿ ನಾಯಕರುಗಳ ತುರ್ತು ಸಭೆ. ಅಂಚೆ ಮತಗಳ ಎಣಿಕೆ ಶುರುವಾಗಿದೆ. ಇನ್ನೇನು ಇವಿಎಂಗಳು ಓಪನ್ ಆಗ್ತವೆ. ಇವಿಎಂಗಳನ್ನ ಕೌಂಟಿಂಗ್ ಟೇಬಲ್ಗೆ ತಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾರೆ.  ದುಡಿಮೆ, ಅವರ ಒಂದು ಶ್ರಮ ಏನಿದೆ ಈ ಚುನಾವಣೆಯಲ್ಲಿ,
ಮೂರನೇ ಬಾರಿ ಅವರು ಪುನಃ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಎಷ್ಟು ಸ್ಥಾನಗಳನ್ನು ಪಡಿತಾರೆ ಅಂತಕ್ಕಂಥ ಒಂದು ದಾಖಲೆಯ ಸ್ಥಾನಗಳು ಬರುತ್ತೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಇರ್ತಕ್ಕಂಥ ಕುತೂಹಲ. ಅವರು ಚುನಾವಣೆಯಲ್ಲಿ ಈಗಾಗಲೇ NDA ಪಾರ್ಟ್ನರ್ಸ್ ಏನಿದ್ದಾರೆ BJP ಪಕ್ಷದ ಜೊತೆಯಲ್ಲಿ ಇವತ್ತು ಗೆಲುವಿನತ್ತ ತೆಗೆದುಕೊಂಡು ಹೋಗಿದ್ದಾರೆ. ಗೆಲುವಿನಲ್ಲಿ ಯಾವುದೇ ಸಂಶಯಗಳಿಲ್ಲ, ಬಹುಮತದಲ್ಲೂ ಸಂಶಯಗಳಿಲ್ಲ. ಎಷ್ಟು ಸ್ಥಾನಗಳನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಜನ ಕಾಯ್ತಾ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲೂ ಅಷ್ಟೇ 28 ಸ್ಥಾನದಲ್ಲಿ ಎಷ್ಟು ಸ್ಥಾನಗಳನ್ನು BJP ಮತ್ತು JDSನ ಒಂದು ಮೈತ್ರಿಯ ಒಂದು ಹೊಂದಾಣಿಕೆಯಲ್ಲಿ ಗಳಿಕೆ ಕಾಣ್ತದೆ ಅಂತಕ್ಕಂಥವ್ರು ಕಾಯ್ತಾ ಇದ್ದಾರೆ. ಸರ್, ಮೈತ್ರಿ ಸಕ್ಸಸ್ ಆಗೋದಕ್ಕೆ ಇವತ್ತೊಂದು ಹೊಸ ಅಧ್ಯಾಯ ಶುರುವಾಗಬಹುದಾ ರಾಜ್ಯದಲ್ಲಿ? ಮೈತ್ರಿ ಸಕ್ಸಸ್ ಆಗುತ್ತಾ? ಈಗಾಗಲೇ ರಾಜ್ಯದಲ್ಲಿ ಈ ಒಂದು ಚುನಾವಣೆಯಲ್ಲಿ ತಳಹಂತದ ಕಾರ್ಯಕರ್ತರಿಂದ ನಾಯಕರ ಮಟ್ಟದವರೆಗೂ ಒಂದು ಪರಸ್ಪರ ವಿಶ್ವಾಸದಲ್ಲೇ ಕೆಲಸ ಆಗಿದೆ. ಅದರ ಪ್ರತಿಫಲವೇ ಈ ಚುನಾವಣೆಯಲ್ಲಿ ಒಂದು ಕಡೆ ನರೇಂದ್ರ ಮೋದಿಯವರ ವರ್ಚಸ್ಸು, ಮತ್ತೊಂದು ಕಡೆ ಎರಡೂ ಪಕ್ಷಗಳ ಮೈತ್ರಿಯ ಹೊಂದಾಣಿಕೆ ಇವತ್ತು ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸಲಿಕ್ಕೆ ಅನುಕೂಲಗಳಾಗಿದೆ. ಎಕ್ಸಿಟ್ ಪೋಲ್ ಎಷ್ಟರ ಮಟ್ಟಿಗೆ ನಿಜ ಆಗ್ಬೋದು ಸರ್? ಎಕ್ಸಿಟ್ ಪೋಲ್ಗೆ ಹತ್ತಿರದಲ್ಲೇ ಫಲಿತಾಂಶ ಬರಬಹುದು? ನನ್ನ ಅಭಿಪ್ರಾಯದಲ್ಲಿ ಕನಿಷ್ಠ 90-95% ಈ ಎಕ್ಸಿಟ್ ಪೋಲ್ಗಳು ನಮಗೆ ಸಹಜವಾದಂಥ ಎಕ್ಸಿಟ್ ಪೋಲ್ಗಳ ಫಲಿತಾಂಶ ಅಂತಕ್ಕಂಥದ್ದು ನಾವು ಅರ್ಥೈಸಬಹುದು. ಕಾಂಗ್ರೆಸ್ ನಾಯಕರಿಗೆ ಯಾಕೋ ಈ ಒಂದು ಎಕ್ಸಿಟ್ ಪೋಲ್ ನಂಬಿಕೆ ಇದ್ದಂಗಿಲ್ಲ, ಎಕ್ಸಿಟ್ ಪೋಲ್ ಇಲ್ಲ, ನಾವು ಜಾಸ್ತಿ ಸ್ಥಾನ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅವರಲ್ಲಿ ಮೊದಲಿಂದಲೂ ಎಲ್ಲೋ ಒಂದು ಕಡೆ ಹೆಚ್ಚಿನ ಸ್ಥಾನಗಳನ್ನು ಈ ಬಾರಿ ಪಡಿತೀವಿ ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಎಕ್ಸಿಟ್ ಪೋಲ್ನ ಫಲಿತಾಂಶ ಸ್ವಲ್ಪ ನಿರಾಸೆ ತಂದಿದೆ. ನೋಡೋಣ, ಅವರ ಆಸೆ ಮಧ್ಯಾಹ್ನ 12:30-1 ಗಂಟೆಗೆ ಅದು ಆಸೆ ನೆರವೇರುತ್ತೋ ಆಸೆ ನೆರವೇರಲು ಅನ್ನೋದು ಮತದಾನದ ಒಂದು ಎಣಿಕೆ ನಂತರ ಗೊತ್ತಾಗುತ್ತೆ. JDSನ ಸ್ಟೇಟಸ್ ಏನು ಸರ್? 3 ಸ್ಥಾನಗಳ ಸ್ಪರ್ಧಿಸಿದ್ದೀರಿ. 3 ಸ್ಥಾನವೂ ಗೆಲ್ತೀವಿ. ಓಕೆ, ಅಂತಿಮವಾಗಿ ಗೆಲ್ಲುವುದು ಬಹುತೇಕ ಖಚಿತ ಅನ್ನುವಂತ ಒಂದು ವಾತಾವರಣ ಇದೆ. ವಾಟ್ ನೆಕ್ಸ್ಟ್ ಸರ್? ಕುಮಾರಸ್ವಾಮಿ ಅವರ ಮೇಲೆ ಸಾಕಷ್ಟು ನಿರೀಕ್ಷೆ ಏನಿದೆ ಅಂತಂದ್ರೆ ಕೇಂದ್ರ ಮಂತ್ರಿ ಆಗ್ತಾರೆ ಅನ್ನುವಂತ ಅದೆಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನಗಳು ಏನ್ ಮಾಡ್ತಾರೋ ಅದು ನಾಯಕರುಗಳಿಗೆ ಸೇರಿರ್ತಕ್ಕಂಥದ್ದು. ನನ್ನ ಒಂದು ಗಮನ ಇರತಕ್ಕಂಥದ್ದು, ವಿಶ್ವಾಸ ಇಟ್ಟು ಮಂಡ್ಯ ಜಿಲ್ಲೆಯ ಜನತೆ ನನಗೆ ಏನು ಆಶೀರ್ವಾದ ಮಾಡಿದ್ದಾರೆ, ಅಲ್ಲಿಯ ಒಂದು ಅಭಿವೃದ್ಧಿಗೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನ ಯಾವ ರೀತಿ ತರಬೇಕು ಅಂತಕ್ಕಂಥ ಚಿಂತೆ ನನಗೆ. ಮಂಡ್ಯಗೆ ಏನಾದರೂ ಹೋಗ್ತೀರಾ ಸರ್ ಇವತ್ತು? ಇಲ್ಲ, ಇವತ್ತು ಮಧ್ಯಾಹ್ನದ ಮೇಲೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದಿಷ್ಟು ಕೂಡ ಕುಮಾರಸ್ವಾಮಿ ಅವರ ಮಾತುಗಳು. ಒಟ್ಟಾರೆಯಾಗಿ ಇವತ್ತಿನ ಈ ಒಂದು ಫಲಿತಾಂಶದ ಮೇಲೆ ಒಂದು ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ನಾವು ಎಕ್ಸಿಟ್ ಪೋಲ್ ನಲ್ಲಿ ಬಂದಂತಹ ಏನು ಅಂಕಿ ಅಂಶಗಳಿದೆ ಅದನ್ನ 100% ಮುಟ್ತೀವಿ ಅನ್ನುವಂತ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಇದ್ರು. ಬಿಜೆಪಿ JDS ಚುನಾವಣಾ ಪೂರ್ವ ಮೈತ್ರಿಯೊಂದಿಗೆ ಜನರೆದುರು ಮತ ಕೇಳೋದಕ್ಕೆ ಬಂದಿದೆ. ತುಮಕೂರಿನಲ್ಲಿ ಸೋಮಣ್ಣ ಮುನ್ನಡೆ, ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಮುನ್ನಡೆ. ಈಗ ಕರ್ನಾಟಕದಲ್ಲಿ ಬಂದಿರುವ 3 ಎಕ್ಸಿಟ್ ಪೋಲ್ಗಳು, 3 ಅಂಚೆ ಮತಗಳ ಎಣಿಕೆಗಳು ಬಿಜೆಪಿ ಅಭ್ಯರ್ಥಿಗಳ ಮುನ್ನಡೆಯನ್ನ ತೋರಿಸ್ತಾ ಇದ್ದಾವೆ. ಇವೆಲ್ಲ ಆರಂಭಿಕ ಟ್ರೆಂಡ್. ಅವಾಗಲೇ ಹೇಳಿದೆ ನಾನು, ಆಗಾಜ್ ತೋ ಅಚ್ಚಾ ಹೈ, ಅಂಜಾಮ್ ಖುದಾ ಜಾನೆ. ತುಮಕೂರಿನಲ್ಲಿ ವಿ ಸೋಮಣ್ಣ ಮುನ್ನಡೆ, ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಮುನ್ನಡೆ, ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಮುನ್ನಡೆ. ನೆನಪಿರಲಿ, ಇವಿಎಂಗಳು ಇನ್ನೂ ಓಪನ್ ಆಗಿಲ್ಲ. ಇವೆಲ್ಲವೂ ಕೂಡ ಪೋಸ್ಟಲ್ ಬ್ಯಾಲೆಟ್ನ ಸಂಖ್ಯೆಗಳು. ನಡೀತಾ ಇರೋದು ಲೋಕಸಭಾ ಚುನಾವಣೆ, ದೇಶದ ಚುನಾವಣೆ. ಪರಿಣಾಮ ಬರೀ ದಿಲ್ಲಿ ಮೇಲಷ್ಟೇ ಅಲ್ಲ, ಕರ್ನಾಟಕದ ಮೇಲೂ ಪರಿಣಾಮ ಆಗುತ್ತೆ. ನಾನು ಪ್ರಶಾಂತ್ ನಾಥ್ ಆ ವಿಷಯದ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ದೀನಿ. ಪ್ರಶಾಂತ್, ಮೈತ್ರಿ ಸಕ್ಸಸ್ ಆದ್ರೆ ಕುಮಾರಸ್ವಾಮಿ ಅವ್ರ ಕಾನ್ಫಿಡೆನ್ಸ್ ಇದೆಯಲ್ಲ 3-3 ಗೆಲ್ಲ?
Pearl Academy, India's leading creative education institute, is offering bachelor's and master's degree programs across all campuses. Get Bachelor of Design, BBA, Master of Design, and MBA degrees in communication design, product design, fashion, business, interiors, fashion communication, and become a complete creative professional with Pearl Academy. Merit-based scholarship available. Last date to apply 5th June. Apply now at pearlacademy.com. Degrees enabled by partnership of CAES with RGNIYD, an institute of national importance. ನಿರ್ಧರಿಸ್ತಕ್ಕಂಥ ಕ್ಷೇತ್ರಗಳು. ಒಂದು ವೇಳೆ ಇಲ್ಲಿ ಆಂಟಿ ಕಾಂಗ್ರೆಸ್ ಮತಗಳು ಒಟ್ಟುಗೂಡಿ ಬಿಜೆಪಿ ಮತ್ತು JDS ಸೀಟ್ಗಳನ್ನು ಹಾಗೆ ಉಳಿಸ್ಕೊಂಡ್ರೆ ನಿಶ್ಚಿತವಾಗಿ ಮೈತ್ರಿಗೆ ಒಂದು ದೊಡ್ಡ ಸಕ್ಸಸ್ ಸಿಗುತ್ತೆ. ಯಾಕಂದ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಯಾವುದೇ ಪ್ರೀಪೋಲ್ ಅಲೈನ್ಸ್ ಸಕ್ಸಸ್ಸೇ ಆಗಿಲ್ಲ. ಹಿಂದೆ ಬಿಜೆಪಿ JDU ಮೈತ್ರಿ ಮಾಡ್ಕೊಂಡಿದ್ದು 99ರಲ್ಲಿ ಸಕ್ಸಸ್ ಆಗಿರಲಿಲ್ಲ. ಕರೆಕ್ಟ್. ಬಿಜೆಪಿ ಮತ್ತು ರಾಮಕೃಷ್ಣ ಹೆಗಡೆ ಕೈ ಜೋಡಿಸಿದಾಗ 98ರಲ್ಲಿ ಒಂದು ಸಕ್ಸಸ್ ಸಿಕ್ಕಿತ್ತು ಬಿಟ್ರೆ ಯಾವುದೇ ಪ್ರೀಪೋಲ್ ಅಲೈನ್ಸ್ಗಳು ಸಕ್ಸಸ್ ಆಗಿರಲಿಲ್ಲ. ಆದರೆ ಒಂದು ವೇಳೆ ಇದು ಸಕ್ಸಸ್ ಆದರೆ ನೀವು ಹೇಳದಂತೆ ವಾಟ್ ಈಸ್ ಪ್ರೀ ರಿಕ್ವಿಸಿಟ್, JDS 3ರಲ್ಲಿ ಎಷ್ಟು ಗಳಿಸುತ್ತೆ, ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಗಳಿಸುತ್ತೆ, ಅದು ಮೈತ್ರಿಯ ದೃಷ್ಟಿಯಿಂದ ಮುಖ್ಯವಾಗಿರ್ತಕ್ಕಂಥ ಅಂಶ. ನೋಡಿ, ನಾವು ಕಾಂಗ್ರೆಸ್ಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಮಾತಾಡಿದ್ದೀವಿ. ಬಟ್ ಬಿಜೆಪಿಯ ದೃಷ್ಟಿಯಿಂದ ಕೂಡ 2 ಅಂಶಗಳು ಇದರಲ್ಲಿ ಡಿಸೈಡ್ ಆಗಬೇಕು. ವಿಜಯೇಂದ್ರರನ್ನ ಯಡಿಯೂರಪ್ಪನವರ ಒಂದು ರೀತಿ ಮಗನನ್ನ ತಂದು ಬಿಜೆಪಿ ಅಧ್ಯಕ್ಷನನ್ನಾಗಿ ಮಾಡಿದ್ದು ಲಿಂಗಾಯತ ಕನ್ಸಾಲಿಡೇಷನ್ ಹೆಚ್ಚು ಮಾಡಿದೆಯಾ? ಈ ವಿಜಯೇಂದ್ರ ನಾಯಕತ್ವವನ್ನು ಕೂಡ ಈ ಎಕ್ಸಿಟ್ ಏನು ಮತ ಎಣಿಕೆ ಇದೆ ಅದು ನಿರ್ಧರಿಸುತ್ತೆ. ಏನು ರಿಸಲ್ಟ್ ಬರುತ್ತೆ ಅದು ನಿರ್ಧರಿಸುತ್ತೆ. ಇನ್ನೊಂದು ಕಡೆ ಬಿಜೆಪಿ JDS ಜೊತೆ ಏನು ಮೈತ್ರಿ ಮಾಡಿಕೊಂಡಿದೆ ಅದು ಮುಂದಿನ ದಿನಗಳಲ್ಲೂ ಮುಂದುವರಿಯುತ್ತಾ ಇಲ್ವಾ? ಒಂದು ವೇಳೆ ಫೇಲ್ ಆದರೆ, ಒಂದು ವೇಳೆ 15-16 ಸ್ಥಾನಗಳು ಬಂತು ಅಂತ ಅನ್ಕೋಣ, ಅದರಲ್ಲಿ ನ್ಯಾಚುರಲಿ ಆ ಮೈತ್ರಿ ಇವತ್ತು ಸಂಜೆಯಿಂದಲೇ ಮುರಿದು ಬೀಳುತ್ತೆ. ಅಥವಾ JDSಗೆ ಲಾಭ ಆಗಿ ಅದು ಬಿಜೆಪಿಗೆ ಲಾಭ ಆಗಿಲ್ಲ ಅಂತ ತುತ್ತುಮೆ ಶುರುವಾಗುತ್ತೆ. ನಿಮ್ಮ ಓಟ್ ನಮಗೆ ಬರಲಿಲ್ಲ, ನಮ್ಮ ಓಟ್ ನಿಮಗೆ ಬರಲಿಲ್ಲ, ಈ ರೀತಿಯಾಗಿ ನ್ಯಾಚುರಲಿ ಆಮೇಲೆ ಅದು ಮುಂದುವರಿಯೋ ಪ್ರಶ್ನೆ ಬರಲ್ಲ. ಆದರೆ ಸೀಟ್ಗಳೇ ಜಾಸ್ತಿ ಬಂದಾಗ ನನಗೆ ಮೈತ್ರಿ ಮುಂದುವರಿಯೋದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿವೆ, ಸಕ್ಸಸ್ಫುಲ್ ಆದರೂ ಕೂಡ. ಆದರೆ ಈ ಮೈತ್ರಿ ಬಿಜೆಪಿ JDS ಜೊತೆ ಮಾಡ್ಕೊಂಡಿದ್ದ್ಯಾಕೆ? ಕಾಂಗ್ರೆಸ್ ತಡೆಯೋದಕ್ಕೆ, ಕಾಂಗ್ರೆಸ್ನ ಸೀಟ್ಗಳನ್ನು ಕಡಿಮೆ ಮಾಡೋದಕ್ಕೆ. ಅದರಲ್ಲಿ ಯಾರು ಯಶಸ್ವಿ ಆಗ್ತಾರೆ? ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ಒಂದು ರೀತಿಯ ಸ್ಟ್ರಾಂಗ್ ಹೋಲ್ಡ್ ಕೂಡ ಹಳೆ ಮೈಸೂರು ಹೌದು. ಹೀಗಾಗಿ ಇಬ್ಬರೂ ನಾಯಕರಿಗೂ ಕೂಡ ಇಲ್ಲಿ ಎಷ್ಟು ಸೀಟ್ ಬರ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದೆಲ್ಲಕ್ಕಿಂತ ಮುಖ್ಯ ಬೆಂಗಳೂರು ಗ್ರಾಮಾಂತರ DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಗೆಲ್ತಾರ, ಡಾಕ್ಟರ್ ಮಂಜುನಾಥ್ ಯಾರು ಎಷ್ಟು ಕ್ಷೇತ್ರಗಳನ್ನು ಗೆಲ್ಲುತ್ತಾರೆ ಅನ್ನುವುದರಷ್ಟೇ ಮುಖ್ಯ ಯಾವ ಕ್ಷೇತ್ರಗಳನ್ನು ಗೆಲ್ಲುತ್ತಾರೆ ಅಂತ. ಕಾಂಗ್ರೆಸ್ನ ದೃಷ್ಟಿಯಿಂದ ಕಲಬುರಗಿ, ಬೆಂಗಳೂರು ಗ್ರಾಮಾಂತರ, ಮೈಸೂರು ಯಾರು ಗೆಲ್ತಾರೆ ಅನ್ನೋದು ಬಹಳ ಮುಖ್ಯ. ನಾವು ಪದೇ ಪದೇ ಚರ್ಚೆ ಮಾಡ್ತಾ ಇರ್ತೀವಿ, ಮಂತ್ರಿಗಳು ಸೋತ್ರೆ ನಿಮ್ಮ ಮಂತ್ರಿ ಸ್ಥಾನ ತಲೆದಂಡ ಆಗತ್ತೆ ಅಂತ. ನೀವು ಇದೇ 3 ಸ್ಥಾನದಲ್ಲಿ ಏನು ಫಲಿತಾಂಶ ಬರುತ್ತೆ ಅನ್ನೋದು ಕೂಡ ಆ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಇಲ್ವೋ ಅನ್ನೋದನ್ನ ನಿರ್ಧರಿಸುತ್ತೆ. ಹೌದು, ಅಬ್ಸಲ್ಯೂಟ್ಲಿ ಕರೆಕ್ಟ್. ನೀವು ನಿಮ್ಮ ಕ್ಷೇತ್ರನೇ ನೀವು ಗೆಲ್ಲಿಸ್ಕೊಂಡಿಲ್ಲ, ನಮ್ಮನ್ನೇನು ಕೇಳ್ತೀರಿ? ನ್ಯಾಚುರಲಿ ಆ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ನನಗನ್ಸುತ್ತೆ ಏನ್ ಫಲಿತಾಂಶ ಈ ಕ್ಷೇತ್ರಗಳಲ್ಲಿ ಬರುತ್ತೆ ಇವೆಲ್ಲವೂ ಕೂಡ ನಿರ್ಧಾರ ಆಗ್ತಕ್ಕಂಥ ಅಂಶಗಳು ಅಂತ ನನಗನ್ಸುತ್ತೆ. ಮುಖ್ಯಮಂತ್ರಿ ಬದಲಾವಣೆಯ ಮೇಲೆ ಈ ರಿಸಲ್ಟಿನ ಪರಿಣಾಮ ನ್ಯಾಚುರಲಿ ಇರುತ್ತೆ ಅಜಿತ್. ಒಂದು ವೇಳೆ ನೀವು 10 ಬಂದ್ರೆ ಓಕೆ, ಆಗ ಪರಿಸ್ಥಿತಿ ಬೇರೆ. 5 ಬಂದ್ರೆ ಪರಿಸ್ಥಿತಿ ಬೇರೆ. 15 ಬಂದ್ರೆ ನಾನಂದ್ರೆ ಸ್ವಲ್ಪ ಎಕ್ಸಿಟ್ ಪೋಲ್ಗಳನ್ನು ಪಕ್ಕದಲ್ಲೇ ಇಟ್ಬಿಡೋಣ, ಅವ್ರವ್ರ ಕ್ಲೇಮ್ ಅನ್ನೇ ತೆಗೆದುಕೊಂಡು ನೋಡೋಣ. ಕಾಂಗ್ರೆಸ್ ಏನ್ ಹೇಳ್ತಾ ಇದೆ, 1 ಸ್ಥಾನ ಆದ್ರೂ ನಾವು ಜಾಸ್ತಿ ಬರ್ತೀವಿ, ಬಿಜೆಪಿಗೆ ಜಾಸ್ತಿ ಬರ್ತೀವಿ. ಹಾಗೆ ಬಂದ್ರೆ ನ್ಯಾಚುರಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ವಿಧಾನ ಪರಿಷತ್ತಿಗೆ ತಂದಿದ್ದ ಕಾರಣವೂ ಕೂಡ ಏನು ಅಂತ ಏನು ಅನ್ನೋದು ಸ್ಪಷ್ಟ ಇದೆ. ನಾಳೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ DK ಶಿವಕುಮಾರ್ನ ಮಾಡ್ತೀವಿ ಅನ್ನೋದನ್ನ ಹೈಕಮಾಂಡ್ ಮಾತು ಕೊಟ್ಟಿದೆ, ಸೋನಿಯಾ ಗಾಂಧಿ ಮಾತು ಕೊಟ್ಟಿದ್ದಾರೆ. ಸೊ ನ್ಯಾಷನಲ್ ರಿಸಲ್ಟ್ ಮತ್ತು ಕರ್ನಾಟಕ ರಿಸಲ್ಟ್ ಆಲ್ವೇಸ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ದ ಏನಾಗತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು. ಯಾಕಂದ್ರೆ ನಿಮ್ಗೊಂದು ಮ್ಯಾನ್ಯೂರಿಂಗ್ ಸ್ಪೇಸ್ ಬೇಕಾಗುತ್ತೆ ಇರೋ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾದ್ರೆ. ನೀವು ಕೇಂದ್ರದಲ್ಲೇ ಗಟ್ಟಿ ಇರಲಿಲ್ಲ ಅಂದ್ರೆ ಇಲ್ಲಿ ಹೆಂಗೆ ನಿರ್ಣಯ ತೆಗೆದುಕೊಳ್ತೀರಿ? ಸೊ ನನಗನ್ಸುತ್ತೆ ಕಡಿಮೆ ಬಂದರೆ ಅಜಿತ್, ಜಾಸ್ತಿ ಬಂದರೆ ಕಾಂಗ್ರೆಸ್ನ ಆತ್ಮವಿಶ್ವಾಸ ನಿಶ್ಚಿತವಾಗಿ ಜಾಸ್ತಿ ಆಗುತ್ತೆ, ಗ್ಯಾರಂಟಿಗಳ ಮೇಲಿನ ಭರವಸೆ ಇನ್ನೂ ಜಾಸ್ತಿ ಆಗುತ್ತೆ. ಕಡಿಮೆ ಬಂದರೆ
ಗ್ಯಾರಂಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಗ್ಯಾರಂಟಿ 28 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಎಷ್ಟು ಬರುತ್ತೆ ಕರ್ನಾಟಕದಲ್ಲಿ ಅನ್ನೋದು ಮಾತ್ರ ಅಲ್ಲ, ನೇಷನ್ ವೈಡ್ ಕಾಂಗ್ರೆಸ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೂ ಇಲ್ಲಿ ಸಿದ್ದರಾಮಯ್ಯನವರ ಬಾರ್ಗೇನಿಂಗ್ ಪವರ್ ಡಿಪೆಂಡ್ ಆಗಿರುತ್ತೆ. ಕಡಿಮೆ ಬಂದ್ರೆ ನ್ಯಾಚುರಲಿ ಸಿದ್ದರಾಮಯ್ಯನವರ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ. ಇಲ್ಲಿ ಕಡಿಮೆ ಬಂದು ಅಲ್ಲೇ ಕಡಿಮೆ ಬಂದರೂ ಸಿದ್ದರಾಮಯ್ಯನವರ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ. ನ್ಯಾಷನಲ್ ಲೆವೆಲ್ ನಲ್ಲಿ ಎಕ್ಸಿಟ್ ಪೋಲ್ಗಳ ಪ್ರಿಡಿಕ್ಟ್ ಮಾಡದೇ ಇರುವ ರೀತಿಯಲ್ಲಿ 3 ಡಿಜಿಟ್ ಕಾಂಗ್ರೆಸ್ ಕ್ರಾಸ್ ಆದ್ರೆ 100 ಕ್ರಾಸ್ ಆಗಿ 120 130 ಏನಾದರೂ ಕಾಂಗ್ರೆಸ್ ಬಂದ್ರೆ, ವಿಚ್ ಇಸ್ ಹೈಲಿ ಅನ್ಲೈಕ್ಲಿ. 100-120 ಬಂದ್ರೆ ದಿಲ್ಲಿಯಲ್ಲಿ ಫಾರ್ಮೇಶನ್ ಚೇಂಜ್ ಆಗುತ್ತೆ ನ್ಯಾಚುರಲಿ. ಎಸ್, ನೀವು ಕಾಂಗ್ರೆಸ್ 100 ದಾಟೋದರ ಅರ್ಥ ದಿಲ್ಲಿಯ ಫಾರ್ಮೇಶನ್ ಬದಲಾಗತ್ತೆ. ದಿಲ್ಲಿಯಲ್ಲಿ UPA ಅಂದ್ರೆ ಈಗ ಇಂಡಿಯಾ ಒಕ್ಕೂಟ ಬಂದ್ರೆ ಸಿದ್ದರಾಮಯ್ಯನವರ ಬಾರ್ಗೇನಿಂಗ್ ಪವರ್ ಕಡಿಮೆ ಆಗುತ್ತೆ ನ್ಯಾಚುರಲಿ. ಅಲ್ಲಿ ಬರದೇ ಹೋದ್ರೆ ಸಿದ್ದರಾಮಯ್ಯನವರ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ. ಇಲ್ಲಿ ಸೀಟ್ಗಳು ಕಡಿಮೆ ಆದ್ರೆ ಇದೆಲ್ಲ ರೇ ಪ್ರಪಂಚ. ಬಟ್ ಪಾಲಿಟಿಕ್ಸ್ ನಲ್ಲಿ ಈ ರೇ ಪ್ರಪಂಚ ಬಹಳ ಮುಖ್ಯ. ದೇಶಾದ್ಯಂತ EVM ಮತಗಳ ಎಣಿಕೆ ಆರಂಭ. EVM ಮತಗಳ ಎಣಿಕೆ ಆರಂಭ. ಬೆಂಗಳೂರು ಗ್ರಾಮಾಂತರ ಅಂಚೆ ಮತಗಳ ಎಣಿಕೆಯಲ್ಲಿ ಡಾಕ್ಟರ್ ಮಂಜುನಾಥ್ ಮುನ್ನಡೆ. ಅಂಚೆ ಮತಗಳ 4ನೇ ಅಪ್ಡೇಟ್ ಬರ್ತಾ ಇದೆ. 4ರಲ್ಲೂ ಬಿಜೆಪಿ ಮುನ್ನಡೆಯಲ್ಲಿದೆ. ಬೆಂಗಳೂರು ಗ್ರಾಮಾಂತರ, ಮೈಸೂರು, ದಾವಣಗೆರೆ, ತುಮಕೂರು 4 ಕ್ಷೇತ್ರಗಳ ಅಂಚೆ ಮತಗಳ ಅಪ್ಡೇಟ್ ಬರ್ತಾ ಇದೆ. 4ರಲ್ಲೂ ಬಿಜೆಪಿ ಮುನ್ನಡೆ. ದಾವಣಗೆರೆಯಲ್ಲಿ ನೋಡಿ ಕಾಂಗ್ರೆಸ್ ಮುನ್ನಡೆಗೆ ಬಂತು. ದಾವಣಗೆರೆ ಅಂತಿಮ ರಿಸಲ್ಟ್ ಬರೋ ತನಕ ಈ ಹಾವು ಏಣಿ ಆಟ ಇರುತ್ತೆ ಅನ್ನಿಸ್ತಾ ಇದೆ. ದಾವಣಗೆರೆ ಫ್ರೆಶ್ ಅಪ್ಡೇಟ್ ಪ್ರಕಾರ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಮುನ್ನಡೆ, ದಕ್ಷಿಣ ಕನ್ನಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆ. ಕೆಲವು ಕ್ಷೇತ್ರಗಳು ಅಂತಿಮ ರಿಸಲ್ಟ್ ಬರುವ ತನಕ ಹಾವು ಏಣಿ ಆಟ. ಸೂರತ್ ಕ್ಷೇತ್ರವನ್ನ ಅವಿರೋಧವಾಗಿ ಗೆದ್ದುಕೊಳ್ಳುವ ಮೂಲಕ ಬಿಜೆಪಿ ತನ್ನ ಟ್ಯಾಲಿಯನ್ನ 1ರಿಂದ ಆರಂಭಿಸಿದೆ. ಲೋಕಸಭಾ ಚುನಾವಣೆಗಳ ಅವಿರೋಧ ಆಗೋದು ಅಪರೂಪದಲ್ಲೇ ಅಪರೂಪದ ವಿದ್ಯಮಾನ, ಅಪರೂಪದಲ್ಲೇ ಅಪರೂಪ.
ನಮ್ಮ ಸ್ಕ್ರೀನಿನ ಕೆಳಭಾಗದಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತಾ ಇದೆ. ರಿಸಲ್ಟ್ ಬರ್ತಾ 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 ಅದು ಶಾಕಿಂಗ್ ನ್ಯೂಸ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಶಾಕಿಂಗ್ ನ್ಯೂಸ್ ಆಗಿ ಪರಿವರ್ತನೆಗೊಳ್ಳುತ್ತೆ. ದೇಶದಾದ್ಯಂತ ಇರುವ ಪ್ರಮುಖ ಕ್ಷೇತ್ರಗಳಲ್ಲಿ ಆಶ್ಚರ್ಯಕರ ಮುನ್ನಡೆ ಹಿನ್ನಡೆಗಳು ಬಂದ್ರೆ ಅಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಆಶ್ಚರ್ಯಕರ ಮುನ್ನಡೆಗಳು ಹಿನ್ನಡೆಗಳು ಬಂದರೆ ಮಂಡ್ಯದಲ್ಲಿ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ವಿರುದ್ಧ ಕುಮಾರಸ್ವಾಮಿ ಅವರಿಗೆ ಆರಂಭಿಕ ಮುನ್ನಡೆ. ಬಾಗಲಕೋಟೆ ಪಿಸಿ ಗದ್ದಿಗೌಡರ್ ಮುನ್ನಡೆ. ಸದ್ಯಕ್ಕೆ ಬರುವ ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ಗಳ ಪ್ರಕಾರ ದಾವಣಗೆರೆಯೊಂದನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಬಿಜೆಪಿಯವರು ಮುನ್ನಡೆಯಲ್ಲಿದ್ದಾರೆ. ತುಂಬಾ ಆರಂಭಿಕ ಟ್ರೆಂಡ್ ಇದು, ತುಂಬಾ ಆರಂಭಿಕ ಟ್ರೆಂಡ್. ತಿರುವನಂತಪುರಂ, ಕೇರಳದ ತಿರುವನಂತಪುರಂ ಶಶಿ ಥರೂರ್ ಆರಂಭಿಕ ಹಿನ್ನಡೆ. ತಿರುವನಂತಪುರದಲ್ಲಿ ಶಶಿ ಥರೂರ್ಗೆ ಆರಂಭಿಕ ಹಿನ್ನಡೆ. ಹುಬ್ಬಳ್ಳಿ ಧಾರವಾಡ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಅಂಚೆ ಮತಗಳ ಎಣಿಕೆಯಲ್ಲಿ ಮುನ್ನಡೆ. ಬೆಂಗಳೂರು ಸೆಂಟರ್ನಲ್ಲಿ ಪಿಸಿ ಮೋಹನ್ ಅವರಿಗೆ ಮುನ್ನಡೆ. ನಾವು ತುಂಬಾ ಕುತೂಹಲದಿಂದ ಗಮನಿಸ್ತಾ ಇರೋದು ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರಗಳು, ಮಧ್ಯ ಕರ್ನಾಟಕದ 2 ಕ್ಷೇತ್ರ, ಕಿತ್ತೂರು ಕರ್ನಾಟಕದ 2 ಕ್ಷೇತ್ರ. ಮಧ್ಯ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಕ್ಷೇತ್ರದ ಟ್ರೆಂಡ್ಗಳು ಗ್ಯಾರಂಟಿ ಪ್ರಭಾವ ಏನು ಮತ್ತು ಎಷ್ಟು ಅನ್ನುವುದನ್ನು ತೋರಿಸಬಹುದು. ಶಿವಮೊಗ್ಗ ಬಿವೈ ರಾಘವೇಂದ್ರ ಮುನ್ನಡೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಎಷ್ಟು ಓಟ್ ತಗೊಳ್ಳಬಹುದು ಅನ್ನುವ ಕುತೂಹಲ ಇದೆ. ಎಷ್ಟು ಓಟ್ ತಗೊಳ್ಳಬಹುದು ಅವರು? ರಿಸಲ್ಟ್ ಮೇಲೆ ಪ್ರಭಾವ ಇರುತ್ತಾ ಇರೋದಿಲ್ವಾ ಈಶ್ವರಪ್ಪನವರ ಸ್ಪರ್ಧೆಯಲ್ಲಿ? ಬೇರೆ ಬೇರೆ ಕಡೆಯಿಂದ ಬರ್ತಾ ಇರುವ ಅಪ್ಡೇಟ್ಗಳನ್ನೆಲ್ಲ ಸೇರಿಸಿದರೆ ಎನ್ಡಿಎ ಮೈತ್ರಿಕೂಟ 45ರಲ್ಲಿ ಮುನ್ನಡೆಯಲ್ಲಿದ್ರೆ INDA 25ರಲ್ಲಿ ಮುನ್ನಡೆಯಲ್ಲಿದೆ. ಐವತ್ತು 50 ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಮುನ್ನಡೆ. ನೆನಪಿರಲಿ, ಇವಿಎಂ ಅಪ್ಡೇಟ್ಗಳು ಇನ್ನೂ ಬರ್ತಿಲ್ಲ. ಇವೆಲ್ಲ ಪೋಸ್ಟಲ್ ಬ್ಯಾಲೆಟ್ನ ಅಪ್ಡೇಟ್ಗಳು.
ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಮುನ್ನಡೆ. ಶ್ರೀರಾಮುಲು ವಿರುದ್ಧ ಸ್ಪರ್ಧಿಸಿರುವ ತುಕಾರಾಂ ಅಂಚೆ ಮತಗಳ ಎಣಿಕೆಯಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಚಾಮರಾಜನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಾಲರಾಜು ಮುನ್ನಡೆ. ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತ ಕಾನ್ಫಿಡೆನ್ಸ್ ನಲ್ಲಿರುವ ಕ್ಷೇತ್ರ ಚಾಮರಾಜನಗರ. ಅಂಚೆ ಮತಗಳ ಎಣಿಕೆ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ. ಬಳ್ಳಾರಿ ಮತ್ತೆ ರಾಮುಲು ಅವರು ಮುನ್ನಡೆಗೆ ಬಂತು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಮುನ್ನಡೆ. ಬೆಂಗಳೂರು ಸೆಂಟ್ರಲ್ ಪಿಸಿ ಮೋಹನ್. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಹಾವೇರಿಯಿಂದ ಅಪ್ಡೇಟ್ ಬರ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮುನ್ನಡೆ. ನಲವತ್ತೆಂಟು ಮತಗಳಿಂದ ಡಾಕ್ಟರ್ ಮಂಜುನಾಥ್ ಮುನ್ನಡೆಯಂತೆ. 48 ಮತಗಳಿಂದ ಡಾಕ್ಟರ್ ಮಂಜುನಾಥ್ ಮುನ್ನಡೆ. ಫೈನಲಿ ದ ಡಿ ಡೇ ಬಂದೇ ಬಿಟ್ಟು ಕಾತರದಿಂದ ಕಾಯ್ತಾ ಇರುವ ದಿನ.